ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಲಗ್ಗೆರೆಯ ಬ್ರಿಡ್ಜ್ ಕೆಳಗಡೆ ಕಸದ ಗಾಡಿಗಳಿಂದ ಹಾಗೂ ಕಸದ ರಾಶಿಯಿಂದ ಸಾರ್ವಜನಿಕರಿಗೆ ಆಗುತ್ತಿದ್ದ ಸಮಸ್ಯೆಯನ್ನು ಪರಿಹರಿಸುವಂತೆ ಸ್ಥಳೀಯ ಮುಖಂಡರಾದ ಎಚ್.ಎಸ್. ಸಿದ್ದೇಗೌಡರು ಮತ್ತು ಪಟೇಲ್ ದೇವರಾಜ್ ಹಾಗೂ ಕಾಂಗ್ರೆಸ್ ಮುಖಂಡರುಗಳು ಮತ್ತು ಸಾರ್ವಜನಿಕರು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀಮತಿ ಕುಸುಮಾ ಹನುಮಂತರಾಯಪ್ಪನವರಿಗೆ ಮನವಿ ಕೊಟ್ಟು ಬಂದಿದ್ದರ ಫಲವಾಗಿ ಜಿಬಿಎ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಜೆಸಿಬಿ ಮೂಲಕ ಬ್ರಿಡ್ಜ್ ಕೆಳಗಡೆ ಬಿದ್ದಿದ್ದ ಕಸದ ರಾಶಿಯನ್ನು ತೆರವುಗೊಳಿಸಿ ಸಂಪೂರ್ಣ ಜಾಗವನ್ನು ಸ್ವಚ್ಛಗೊಳಿಸಿ ಅಲ್ಲಿ ಬರುತ್ತಿದ್ದ ದುರ್ವಾಸನೆಗೆ ಇತಿಶ್ರೀ ಹಾಡಿದ್ದಾರೆ. ಬ್ರಿಡ್ಜ್ ಕೆಳಗಡೆ ನಿಂತಿದ್ದ ಕಸದ ಲಾರಿಗಳನ್ನು ಬೇರೆಡೆಗೆ ಸ್ಥಳಾಂತರಿಸಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಬಿಬಿಎಂಪಿ ಮಾಜಿ ಸದಸ್ಯರಾದ ಎಚ್.ಎಸ್. ಸಿದ್ದೇಗೌಡರು ಹಾಗೂ ಪಟೇಲ್ ದೇವರಾಜ್ ನೇತೃತ್ವದಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರೆಲ್ಲರೂ ಭಾಗವಹಿಸಿ ಸಂಪೂರ್ಣ ಸ್ವಚ್ಛತೆಯಲ್ಲಿ ಪಾಲ್ಗೊಂಡರು. ಕಸದ ಕಾಂಟ್ರಾಕ್ಟರ್ ಹಾಗೂ ಪೌರ ಕಾರ್ಮಿಕರಿಗೆ ಸ್ಥಳದಲ್ಲಿ ಗೊಂದಲ ಉಂಟಾಗಿ ಸ್ವಲ್ಪ ಮಟ್ಟಿನ ಮಾತಿನ ಚಕಮಕಿ ನಡೆಯಿತು. ಇಷ್ಟಾದರೂ ಮುಖಂಡರೆಲ್ಲರೂ ಸೇರಿ ಸ್ಥಳವನ್ನು ಸ್ವಚ್ಛಗೊಳಿಸಲು ಅನುವು ಮಾಡಿಕೊಟ್ಟರು. ತುಂಬಾ ಒಳ್ಳೆ ಕಸಗಳು ಬೇರೆ ಕಡೆ ಮಾಡ್ಕೊಳ್ಳಿ. ಸರ್ಕಾರಿ ಜಾಗ ಬೇಜಾರಿದೆ ನೋಡಿ, ಇಟ್ಟವ್ರೆ ಕೆಳಗಡೆಗೆ. ಇವತ್ತು ನಮ್ಮ ಲಗ್ಗೆರೆ ಬ್ರಿಡ್ಜ್ ಕೆಳಗಡೆ ಬಹುದಿನಗಳಿಂದಲೂ ಸಹ ಸಾರ್ವಜನಿಕ ಬಹಳ ತೊಂದರೆ ಆದಂಥ ಒಂದು ಸಮಸ್ಯೆ ಏನಪ್ಪ ಅಂದರೆ ಇದು ಗಾರ್ಬೇಜ್ ಸಮಸ್ಯೆ. ಈ ಕಸದ ಗಾಡಿಗಳು ಎರಡೂ ಬದಿ ವಾಹನಗಳ ಮಧ್ಯದಲ್ಲಿ ಗಾಡಿಗಳು ನಿಲ್ಲಿಸಿ ಅಲ್ಲೇ ಕಸ ವಿಂಗಡಣೆ ಕಾರ್ಯಕ್ರಮವನ್ನು ಮಾಡಿಕೊಂಡು ಸಾರ್ವಜನಿಕರು, ಮಕ್ಕಳು, ವೃದ್ಧರು ಅತಿ ಹೆಚ್ಚು ಓಡ್ತಕ್ಕಂಥ ಪ್ರದೇಶ. ಅದರಲ್ಲೂ ಸಹ ನಮ್ಮ ಕುರ್ಬಳ್ಳಿ, ನಮ್ಮ ನವರಂಗಿಂದ ಸ್ಟಾರ್ಟ್ ಆದರೆ ಈ ಕಡೆಗೆ ನಮ್ಮ ಬೆಂಗಳೂರು ಅರ್ಧ ಭಾಗ್ಯ ಡಿವಿಷನ್ ಇರ್ತಕ್ಕಂಥ ಜಾಗ ಇಲ್ಲಿ ನಮ್ಮೊಂದು ಲಗ್ಗೆರೆ ಬ್ರಿಡ್ಜ್ ಒಂದು 100% ಕೂಲಿನಗರ ಬ್ರಿಡ್ಜು, ಸುಮ್ಮನೆ ಬ್ರಿಡ್ಜು 4 ಪ್ರದೇಶದಲ್ಲಿ ಅತಿ ಹೆಚ್ಚು ವಾಹನ ಓಡ್ತಕ್ಕಂಥ ಪ್ರದೇಶ. ಈ ಪ್ರದೇಶದಲ್ಲಿ ಅದರಲ್ಲೂ BTS ಬಸ್ ಇಲ್ಲಿ ನಮ್ಮ ಸುಮ್ಮನಹಳ್ಳಿ ಬಸ್ ಸ್ಟ್ಯಾಂಡ್ ಇರೋದ್ರಿಂದ ಬಸ್ಸುಗಳು ಸಹ ಇಲ್ಲೇ ಬಂದು ತಿರುಗತಕ್ಕಂಥ ಪರಿಸ್ಥಿತಿ ಇರೋದ್ರಿಂದ ಇಲ್ಲಿ ಒಂದು 5 ನಿಮಿಷಕ್ಕೆ ಅರ್ಧ ಗಂಟೆ 1 ಅವರ್ ಟ್ರಾಫಿಕ್ ಜಾಮ್ ಆಯ್ತದೆ. ಎಷ್ಟೋ ಸರಿ ಆಂಬುಲೆನ್ಸ್ಗಳು ಬಂದು ನಿಂತ್ಕೊಂಡು ಇಲ್ಲಿ ಇದಾಯ್ತಾಯಿತು. ಶಾಲಾ ಮಕ್ಕಳು ನೀವು ನೋಡಿದ್ರೆ ಇನ್ನೂ ನಾವು ವಿಡಿಯೋ ಎಲ್ಲ ನೀವೆಲ್ಲ ತಗೊಂಡು ನೋಡಿದ್ದೀರಾ, ಪಾಪ ಮೂಗಿಗೆ ಬಟ್ಟೆ ಕಟ್ಕೊಂಡು ಓಡಾಡ್ತಾರೆ.
ಇದೇನಪ್ಪ ಜನಗಳು ನೋಡ್ಕೊಂಡು ಪಬ್ಲಿಕ್ ಇದೆ, ಏನಿದೆ ಸಾರ್ವಜನಿಕ ಯಾರು ಹೇಳೋರಿಲ್ವಾ ಕೇಳೋರಿಲ್ವಾ, ಈ ಸಾರ್ವಜನಿಕ ಪರಿಸ್ಥಿತಿಗೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಸಹ ನೋಡಿದೆ. ನಾನು ಹತ್ತಿರದಿಂದ ನೋಡಿ ಇದಕ್ಕೇನೋ ರೂಪರೇಷೆ ತರಬೇಕು ಅಂತ ಹೇಳಿ ಎಲ್ಲ ಸಾರ್ವಜನಿಕರನ್ನ ಸಂಪರ್ಕ ಮಾಡಿ ಅವ್ರ ಹತ್ರ ಹೋಗಿ ಕೇಳ್ಕೊಂಡೆ, ಹಿಂಗೆ ಐದಿಲ್ಲ ಯಾರಾದರೂ ಬನ್ನಿ, ಆಚೆಗೆ ಬನ್ನಿ ದಯಮಾಡಿ. ಯಾಕೆ ನಾವು ನಮ್ಮ ಟ್ಯಾಕ್ಸ್ ದುಡ್ಡು ಕಟ್ಕೊಂಡು ನಾವು BBMP ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಯಾಕೆ ನಾವು ಈ ಥರ ಇದ್ದೀವಲ್ಲ, ನಾವು ಎಲ್ಲಿದ್ದೀವಿ, ನಾವು ಯಾವ ರಾಜ್ಯದಲ್ಲಿದ್ದೀವಿ? ಬೆಂಗಳೂರು ಹೃದಯ ಭಾಗ ವಿಧಾನಸೌಧದಿಂದ 5 ಕಿಲೋಮೀಟರ್ ದೂರದಾಗಿರ್ತಕ್ಕಂಥ ಈ ಜಾಗದಲ್ಲೇ ನಾವು ಈ ಪರಿಸ್ಥಿತಿ ಇದ್ದರೆ ಇನ್ನು ನಮ್ಮ ಗಡಿ ಭಾಗದಲ್ಲಿರ್ಬೋದು, ಬೆರಗಡೆ ಇರುವ ಪರಿಸ್ಥಿತಿ ಏನಾಗ್ಬೋದು ಅಂತ ಹೇಳಿ ಸಾರ್ವಜನಿಕರು ಎಲ್ಲರೂ ಕೇಳಿದ ಪಾಪ ಎಲ್ಲ ಸ್ಪಂದಿಸಿ, ಆಯಿತು ಪಟೇಲ್ರೆ ನೀವು ಮಾಡಿ ನಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಎಲ್ಲ ಸಾರ್ವಜನಿಕರ ಪರವಾಗಿ ನಮ್ಮ BBMP ಕಮಿಷನರಿಗೆ, ರಾಜ್ಯ ಟ್ರಾಫಿಕ್ ಪೊಲೀಸ್ನವರಿಗೆ, ಲಾಂಡ್ ಆರ್ಡ್ರಿಗೆ, ನಮ್ಮ ನಾಯಕರಾದ ಹನುಮಂತರಾಯಪ್ಪನವರಿಗೆ ಎಲ್ಲರಿಗೂ ಒಂದು ಮನವಿ ಪತ್ರವನ್ನು ರೆಡಿ ಮಾಡಿಸ್ಕೊಂಡು ಕರೆದ ಸಮಯ ಎಲ್ಲ ಸಾರ್ವಜನಿಕರು ಸಹ ನರಸಿಂಹ ಬಡಾವಣೆ, ಮುನೇಶ್ವರ ಬಡಾವಣೆ ಎಲ್ಲ ನಾಗರಿಕರು ಬಂದು ಮನವಿ ಕೊಟ್ಟು ನಮ್ಮ ನಾಯಕರು ಹನುಮಂತರಾಯಪ್ಪನವರು ಆ ಕೂಡಲೇ ಅಧಿಕಾರಿಗಳೆಲ್ಲ ಮಾತಾಡಿ ದಯಮಾಡಿ ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡಬೇಕು ಅಂತ ಹೇಳೋದಕ್ಕೆ ಒಂದು ವಾರದ ಟೈಮ್ ಕೊಟ್ಟಿದ್ರು. ಆ ಕಾಲ ಇವತ್ತು ಕೂಡ ಬಂದಿದೆ. ಇವತ್ತು ನೀವೇ ನೋಡ್ತಾ ಇದ್ದೀರಿ, ನಾವು ರಸ್ತೆಯಲ್ಲಿ ಓಡಾಡೋಕ್ಕಾಗ್ತಿರಲಿಲ್ಲ, ಅಂಥ ಪರಿಸ್ಥಿತಿ ಇತ್ತು. ಇವತ್ತು ಎಲ್ಲ ನಾವು ಬೆಳಿಗ್ಗೆ JCB ಬಿಟ್ಟು ಎಲ್ಲ ಕ್ಲೀನ್ ಮಾಡಿಸಿ ಇವತ್ತು ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಒಂದು ಮುಕ್ತ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಅದರಲ್ಲೂ ಏನಪ್ಪ ಅಂದರೆ ನಾವೇನೇ ಮಾಡಿದ್ರು ಸಹ ಸಾರ್ವಜನಿಕರು ನೋಡಿ ಕಸದ ಗಾಡಿ ಎತ್ತಿರಿ ಅಲ್ಲಿ ಪಬ್ಲಿಕ್ ಬಂದು ವಾಹನಗಳು ನಿಲ್ಲಿಸ್ತಾರೆ. ಅದಕ್ಕೂ ಸಹ ಟ್ರಾಫಿಕ್ ಪೊಲೀಸರ ಹತ್ರ ಮಾತಾಡಿ ಆ ವಾಹನಗಳು ತೆಗ್ಸೋಕ್ಕೂ ಸಹ ಮಾತಾಡ್ತೀನಿ. ಅದನ್ನು ಇಲ್ಲಿ ನಿಲ್ಲಿಸಿರ್ತಕ್ಕಂಥ ವಾಹನಗಳಿಗೆ 2-3 ಸರಿ ದಂಡ ಹಾಕ್ಸಿರೆ. ಆಮೇಲೆ ಜನಗಳು ಅಷ್ಟೇ, ನಮ್ಮ ನಾಗರಿಕರು ಏನಾಗಿದೆ ಅಂದರೆ ಯಾರೂ ಅರಿವು ಮೂಡಿಸ್ಕೊತಾ ಇಲ್ಲ. BBMP ವಾಹನಗಳು ತನ್ನ ಮನೆ ಮಕ್ಕಳಿಗೆ ಬಂದರೂ ಸಹ ಅವ್ರು ಕಸ ಹಾಕಲ್ಲ. ಅದು ಬಿಟ್ಬಿಟ್ಟು ತಂದು ರೋಡಲ್ಲಿ ಕಸ ಎಸೆಯೋದನ್ನ ದಯಮಾಡಿ ನಿಲ್ಲಿಸಬೇಕು. ಇವತ್ತು ನಾಳೆ ಎಲ್ಲ ಇವರು ಏನು ಮಾಡಿದ್ರೆ ಮಾರ್ಷಲ್ಗಳು ಇವಾಗ ನೈಟ್ ಡ್ಯೂಟಿ ಮಾಡಿ ಎಲ್ಲರಿಗೂ ಕೇಸ್ ಹಾಕ್ತಾರೆ. ಆಮೇಲೆ ಎಲ್ಲ ಕಡೆ CC ಕ್ಯಾಮ್ರಾ ಅಳವಡಿಸ್ತಾವ್ರೆ. ಈಗ ಬ್ರಿಡ್ಜ್ ಕೆಳಗಡೆ ಯಾರು ಕಸ ತಂದು ಹಾಕಿರೆ ಅವರಿಗೆ ಫೈನ್ ಆಗ್ತಕ್ಕಂಥ ಕೆಲಸನೂ ಸಹ ಅವರು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದೇನಪ್ಪ ಅಂದರೆ ಇವತ್ತೊಂದು ಖುಷಿ ಏನಪ್ಪ ಅಂದರೆ ನಮ್ಮ ಬಡಾವಣೆಯಲ್ಲಿ ಇವತ್ತು ಓಡಾಡೋಕ್ಕೆ ಒಂದು ಮುಕ್ತ ಒಂದು ಅವಕಾಶ ಸಿಕ್ತಂತಾಗಿದೆ. ಹಾಗಾಗಿ ಸಾರ್ವಜನಿಕರು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಿಗ್ಗೆ ನಮ್ಮ ನಾಯಕರಾದ ಸಿದ್ದೇಗೌಡರು ಎಲ್ಲರೂ ಬಂದು ಸಹ ಕೈ ಜೋಡಿಸಿ JCB ತಂದು ನಾವು ರಸ್ತೆನ ಬಿಡೋದೇ ಇಲ್ಲ ಅಂತ ಹೇಳಿ ಹೋರಾಟ ಮಾಡಿ ರಸ್ತೆನ ಬಂದ್ ಮಾಡಿ ಇವತ್ತು ನಾವು ಒಂದು ಗುಂಡಿ ಒಳಿಸಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇಷ್ಟೆಲ್ಲ ಮಾಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ದಯಮಾಡಿ ನಾಗರಿಕರನ್ನು ಹೇಳೋದೊಂದೇ, ನಿಮ್ಗೇನಾದರೂ ಕಸದ ಗಾಡಿ ಮನೆ ಬಾಗಿಲು ಬಂದರೆ ಅದಕ್ಕೆ ನೀವು ಕಂಪ್ಲೇಂಟ್ ಮಾಡಿ. ಅದು ಬಿಟ್ಬಿಟ್ಟು ತಂದು ಮನೆ ಬಾಗಿಲು ತಂದು ವಾಹನ ಎಲ್ಲಿ ಬೇಕಲ್ಲಿ ಎಸೆಯೋದು, ಆಮೇಲೆ ಗಾಡಿಗಳನ್ನ ಅಷ್ಟೇ ಎಲ್ಲಿ ಬೇಕಲ್ಲಿ ಬಂದು ನಿಲ್ಲಿಸ್ಬಿಟ್ಟು ಪಾರ್ಕಿಂಗ್ ಮಾಡೋದ್ರಿಂದ ಸಾರ್ವಜನಿಕ ತುಂಬ ಅನಾನುಕೂಲ ಆಯ್ತಾ ಇದೆ. ಈ ಬ್ರಿಡ್ಜ್ ಕೆಳಗಡೆ ಈ ವಾಹನ ನಿಲ್ಲಿಸೋದ್ರಿಂದ ಇಲ್ಲಿ ಕಳ್ತನಗಳು, ಇಲ್ಲಿ ಕುಡುಕರ ಅವಳೆ, ಈ ಇನ್ನೊಂದು ಹಲವಾರು ದುಶ್ಚಟಗಳಿಗೆ ಈ ಬ್ರಿಡ್ಜು ಅಂದರೆ ಅದೊಂದು ಯಾವುದೋ ಒಂದು ಕೇಂದ್ರೀಯ ಪ್ರದೇಶ, ದುಶ್ಚಟ ಮಾಡೋರಿಗೆ ಕೇಂದ್ರೀಯ ಪ್ರದೇಶ ಆಗ್ಬಿಟ್ಟಿತ್ತು. ಅಂಥ ಪರಿಸ್ಥಿತಿ ಇದ್ದಂಥ ಈ ಜಾಗನ ಇವತ್ತು ಸಾವಿರಾರು ಜನ ಓಡಿದ್ರು ನಮ್ಮ ಜನ ಏನಾಗಿದೆ ಅಂದರೆ ಮೂಗು ಮುಚ್ಕೊಂಡು ಹೋಯ್ತಾರೆ, ವಿನಾಗ ಏನಾಗಿದೆ ಅಂತ ಕೇಳಲ್ಲ. ಅಂಥ ಪರಿಸ್ಥಿತಿ ನಾವಿದ್ದೀವಿ. ಹಾಗಾಗಿ ಇವತ್ತಿನ ಮೈನಾರ ಮಾಡಲೇಬೇಕೆಂದು ಒಂದು ವಾರದಿಂದ ನಾವು ಹೋರಾಟ ಮಾಡಿ ಇವತ್ತು ಅದಕ್ಕೊಂದು ಮುಕ್ತಿ ತಂದಿದ್ದೀವಿ. ಇವ್ರಿಗೂ ಸಹ BBMP ಅಧಿಕಾರಿಗಳು ಗುತ್ತಿಗೆದಾರಿ ತಿಳಿಸಿದ್ದಾರೆ. ಇನ್ನು 4-5 ದಿವಸದಲ್ಲಿ ನಾವು ತೆರವು ಮಾಡಿ ಇದರಲ್ಲಿ ರಕ್ಷಿಸಿ ಹೇಳೋದಲ್ಲ, ಇಲ್ಲ ಬೇರೆ ಕಡೆ ಎಲ್ಲರೂ ಜಾಗ ಮಾಡ್ಕೊತೀವಿ ಹೇಳಿದ್ದಾರೆ. ಹಾಗಾಗಿ ಇದು ಆದಷ್ಟು ಬೇಗ ಆಗಿರೋದ್ರಿಂದ ಎಲ್ಲರಿಗೂ ನಮಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ.